ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದ್ದು ಬಹುತೇಕ ಕಡೆ ಈಗಾಗಲೇ ಮಳೆಯ ಆರ್ಭಟ ಮುಂದುವರೆದಿದ್ದು ಕೊಡಗು ಮತ್ತು ಮಡಿಕೇರಿಯಲ್ಲೂ ಕೂಡ ರಣ ಭೀಕರ ಮಳೆ ಆಗ್ತಾ ಇದೆ. ಕಾವೇರಿ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಆತಂಕ ಕೂಡ ಸೃಷ್ಟಿ ಮಾಡ್ತಾ ಇದೆ. ಭಾಗಮಂಡಲ ಭಗಂಡೇಶ್ವರನಿಗೆ ಜಲ ದಿಗ್ಬಂಧನದ ಭೀತಿ, ದೇವರಿಗೂ ಬಿಡ್ತಾ ಇಲ್ಲ ಪ್ರವಾಹದ ಭೀತಿ. ಕೊಡಗು ಮತ್ತು ಮಡಿಕೇರಿಯಲ್ಲಿ ರಣ ಭೀಕರ ಮಳೆ ಸುರಿತಾ ಇದೆ. ಕಾವೇರಿ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ, ಯಾಕೆಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತಾ ಇದೆ. ಈಗ ಪ್ರವಾಹದ ಭೀತಿ ಶುರುವಾಗಿದ್ದು ಭಾಗಮಂಡಲ ಭಗಂಡೇಶ್ವರನಿಗೂ ಕೂಡ ಸದ್ಯಕ್ಕೆ ಪ್ರವಾಹದ ಭೀತಿ ಎದುರಾಗಿದೆ. ಈ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ಗೂ ಹೆಚ್ಚಿನ ನೀರು ಹರಿದು ಬರ್ತಾ ಇದೆ. ಆ ಭಾಗದಲ್ಲಿರ್ತಕ್ಕಂಥ ಭಾಗಮಂಡಲೇಶ್ವರನಿಗೂ ಕೂಡ ಇದೀಗ ಜಲ ದಿಗ್ಬಂಧನದ ಮುನ್ಸೂಚನೆ ಸಿಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಭಾಗಮಂಡಲೇಶ್ವರನ ದೇವಸ್ಥಾನ ಈಗ ಜಲಾವೃತದ ಭೀತಿಯಲ್ಲಿದೆ. ಭಾರೀ ಪ್ರಮಾಣದಲ್ಲಿ ಕಾವೇರಿ ನೀರು ಹರಿದು ಬರ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಅಲ್ಲಿ ನೋಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಕಾರು ಬೈಕು ಎಲ್ಲ ಮುಳುಗಡೆ ಆಗೋಗಿದ್ದಾವೆ. ದೇವಸ್ಥಾನದ ಮೆಟ್ಟಿಲುವರೆಗೂ ಕೂಡ ನೀರು ಬಂದಿದ್ದಾವೆ. ಸೇತುವೆ ಮೇಲೆ ನಿಂತು ದೃಶ್ಯಗಳನ್ನ ಚಿತ್ರೀಕರಿಸಬೇಕಲ್ಲಿ ಕೆಳಗಿಳಿಯೋಕ್ಕೂ ಆಗೋದಿಲ್ಲ, ಅಷ್ಟು ನೀರು ಈಗ ಅಲ್ಲಿ ಬಂದು ಸೇರಿರೋದನ್ನ ಗಮನಿಸ್ತಾ ಇದ್ದೀವಿ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದು ಭಾಗಮಂಡಲ ಈಗ ಭರ್ತಿಯಾಗಿದೆ. ಭಾಗಮಂಡಲ ಈಗ ಭಾಗಶಃ ನೀರಿನಲ್ಲಿ ಮುಳುಗೋಗ್ತಾ ಇದೆ. ಇನ್ನೊಂದು ಕಡೆ ಕೊಡಗಿನ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಕೊಡಗಲ್ಲಿ ನಡು ರಸ್ತೆಯಲ್ಲೇ ಕಾರ್ಗಳು ನೀರಲ್ಲಿ ಮುಳುಗಡೆ ಆಗಿದ್ದಾವೆ. ನಡು ರಸ್ತೆಯಲ್ಲೇ ಆಟೋಗಳು ನೀರಿನಲ್ಲಿ ನಿಂತೋಗಿದ್ದಾವೆ. ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಕೊಡಗು ರಸ್ತೆಗಳಲ್ಲಿ. ಈಗ ಅಲ್ಲಿ ನಿಂತಲ್ಲೇ ನೀರಲ್ಲಿ ಮುಳುಗ್ತಾ ಇದ್ದಾವೆ ಕಾರು ಬೈಕು ಆಟೋ ವಾಹನಗಳು. ಸದ್ಯಕ್ಕೆ ಕೊಡಗು ಮತ್ತು ಭಾಗಮಂಡಲ ಎರಡೂ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದ್ದು ಪ್ರವಾಹದ ಭೀತಿ ಎದುರಾಗಿದೆ.